ಹೋಗಿ ಹೋಗಿ ಯಾವ್ದಾರು ಫ್ಯಾಕ್ಟ್ರಿ ಸೇರ್ಕ ಜೀವನ ಹೋಗಿ ಹೋಗಿ ಯಾವ್ದೋ ಕೆಲಸ ಸೇರ್ಕೊಂಡು ಅನ್ನ ಉಳ್ಳ ಹೋಗಿ ಈ ವಯಸ್ಸಲ್ಲಿ ಆ ನಾಟಕ ಆಡಿ ಅಂತ ನಾನು ಇಲ್ಲ ಕಣಿಗ ನಾನು ಮಾಡಲೇಬೇಕು. ಪಾತ್ರ ಹೆಂಚೆ 15 ಜನ ಇವನ್ಗೆ ಯಾವ ಪಾತ್ರ ಕೊಟ್ಟರು ಆಗುದಿಲ್ಲ ಒಂದು ಕಳಿಸ್ಬಿಟ್ಟವ್ರು. ನಾನು ಬಂದು ಹೇಳ್ದೆ ಇಲ್ಲೇ ಕೂತಿದ್ದೀವಿ. ಓ ನಾಟಕ ಆಡ್ಬೇಕಲ್ಲಪ್ಪ ಯಾ ನಾಟಕ ಮಾಡೋ ದುರ್ಯೋಧನ ಪಾತ್ರನ ಮಾಡ್ಬೇಕಪ್ಪ. ಯೋ ಮಾರಯ್ಯ ದುರ್ಯೋಧನ ಪಾತ್ರ ಏನು ಅಂಥ ಜನಕ್ಕೆ ಕೃಷ್ಣ ಪಾತ್ರನ ಅರ್ಜುನ ಪಾತ್ರನ ಮಾಡುವೆ. ಈಗ 6 ತಿಂಗಳು ಈಗ ಮುಖ ತೋರಿದೆಯೇ ಹೋಗೋದೇನು ಯಾವ್ದ್ರ ಕಂಪ್ನಿ ಸೇರ್ಕ ಕಾರ ಕಡೆಗೆ ಹೋಗಿದೆ. ಈ ಇದರೆಲ್ಲ ಬಂದಕ್ಕ ಸುಮ್ಮನೆ ಅದಕ್ಕೆ ನೀನು ಹಿಂಗಾಗಿ ಕೂತಿರೋದಕ್ಕನ ಒಂದಕ್ಕೆ ಸರಿ ಇಲ್ಲ ಒಂದು ನಾಟಕನಿಲ್ಲ ನೀ ಅದಕ್ಕೆ ಹಿಂಗಿರೋದಕ್ಕನ ಹೀಗೆ ಶಾಶ್ವತಕ್ಕ ನಾವು ಹೋಗಲ್ಲ. ಇಲ್ಲ ಇಲ್ಲ ಅವನು ಮಾತು ಕೇಳಲೇಬೇಕು ನಿಂಗಣ್ಣ ಬುಲೋಟ್ ನಿಂಗಣ್ಣ ಹಿಂಗೆಲ್ಲ ಹೋದ ಹೋಟ್ಲ ಟೀ ಕುಡ್ಕ ಅವನು ಬೈದ ನಾನು ಹೋದೆ. ಓ ಏನೇ ನಿನ್ನ ಮಗ ಅದು ದುರ್ಯೋಪಾದನೆ ಕೇಳ್ತಾವನಲ್ಲೇ ನಾಟಕ ಆಡೋಕೆ ನಮ್ಮ ಹತ್ತುಮುತ್ರ ತಲೆಯಲ್ಲಿ ವಾಣ್ಣ ಕೂರ್ಸ್ಕೊಡೋ ಮಾಡೋದು ಪಾತ್ರವಾ ಇರಲಿ. ಏ ಪಾತ್ರ ಹಂಚೆ ಒಂದು ತಿಂಗಳ ಹೋದ ನೀನಾರು ಕೊಡ್ಬಿಟ್ಟಿಯಾ ಬರೀ ಇನ್ನೊಂದು ಸತಿ ಹೆಂಗಾರ ಮಾಡುಮ ಬೆಂಗಳೂರು ಕಳಿಸು ಹೋಲಿ ಅನ್ನ. ಸರಿ ಮಲಗಿದ್ನ ಬೆಳೆ ಮಲಗಿದ್ದು ಎದ್ದಿರಲಿಲ್ಲ ಪುನಃ ಬಂದೆ. ಅದೇನೋ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಅದೇ ಬೆಂಗಳೂರು ಅದು ಯಾವ್ದು ಹೋರಿ ವರ್ತವನಿ ಮೆಣಸು ತೋಟ ಜೊತೆ ಬರೋಳು ವರ್ತಕ್ಕೆ ಅಂತ ಬಂದ. ಏನನ್ನಪ್ಪ ಅಂದ್ರೆ ಈ ಥರ ಹೆಂಗೆ ಅಂದವನಕ್ಕನ ಹೋಗೋದೇ ಯಾವ್ದಾರ ಕಿಮ್ನೆ ಸೇರ್ಕೊಂಡವ ಕೆಲಸ ಸೇರ್ಕೊಂಡು ಜೀವನ ಮಾಡೋ ಹೋಗಿ ಯಾಕಪ್ಪ ಈ ಹುಚ್ಚಿಗ್ಲೇ ಅಂದ್ವಿ ಬೈಲಿ ಅನ್ನ ಹೋಗಿ ಕೂತ್ಕೊ ದಂಡ ಹಿಂಗೆ ಕೂತ್ಕೋದು ನಾಟಕ ಆಡಿದ್ರೆ ನಮ್ಮಮ್ಮ ಅಂದ್ರು 1000 ಜನ ನೋಡ್ಬೋದು ಅಷ್ಟೇ. ಈ ಪಾತ್ರ ಕೊಡೋದಕ್ಕೆ ಇಡೀ ಕರ್ನಾಟಕ ನೋಡ್ಬೇಕು ಅಂತ ಪಾತ್ರ ಮಾಡ್ತೀನಿ ಅಲ್ಲಿ ಗಂಟೆ ನೀರು ಹಾಕೊಂಡು ಕರೆದ ಹೊಟ್ಟದ. ಪುನಃ 6 ತಿಂಗಳ ನಮ್ಮ ಕೈ ಸಿಕ್ಕ ನಮ್ಮ ಮನಗೂ ಬರಲಿಲ್ಲ. ನಲ್ಲಿ ಮೂಳೆ ಫಿಲಮ್ ತಗದ್ನ ಶಾರ್ಟ್ ಫಿಲಮ್ ತಗದ್ನ ಅದೇ ಫಸ್ಟ್ ಬರ್ತೀವಿ. ಉಳ್ಳಪರೆ ಈಗ ಪ್ರತಿಯೊಬ್ಬ ತಂದೆನೂ ಕೂಡ ಮಕ್ಕಳನ್ನ ಅರಮನೆಯಲ್ಲಿ ಇರಿಸಿ ನಾವು ನೆರಮನೆಯಲ್ಲಿ ಪರವಾಗಿಲ್ಲ ಅಂತಾರೆ. ಆದ್ರೆ ನಿಮ್ ಮಗ ಅವನು ಅರಮನೆಗೆ ಹೋಗಿ ನಿಮ್ಮನ್ನು ಅರಮನೆಗೆ ತೋರಿಸ್ತಾರೆ. ಅದ್ರ ರಾತ್ರಿ ನೀವ್ ಹೇಳಿದ್ರಿ ನಿಮ್ ಜೀವನದಲ್ಲಿ ನಿಮ್ ಕನಸಲ್ಲಿ ಮನಸ್ಸಲ್ಲಿ ಯಾವಾಗಾರ ಅನ್ಸಿತಾ ಇದ್ದಾರೆ? ಕನಸಲ್ಲೂ ಗೊತ್ತಿಲ್ಲ ಸರ್ ನನ್ನ ಮಗ ಈ ಥರ ಹೋಯ್ತಾನೆ ಈ ಥರ ಈ ಟೇಸ್ಟ್ ನಿಲ್ಲಿಸ್ತಾನೆ ಅಂತ ಕನಸಲ್ಲೂ ಕಂಡಿಲ್ಲ. ನಾನಿರೋದು ಕೋಳಿಗಳು ದೇವ್ಲೋಕದ ಕನಸು ಯಾಕೆ ಅಂದಾಗ ನಾನಿರೋದು ಕುರಿ ಮೇಯ್ಸ್ಕೆ ಇರೋದು. ನನ್ನ ಮಗ ಅಡ್ವೈಸ್ ನನಗೇನು ಗೊತ್ತಾಗಿತ್ತು. ಸರ್ ಇವಾಗ ತುಂಬಾ ಜನರ ಆಶಯ ಲೈಕ್ ಹೊರಗಡೆ ನೀವೇ ನೋಡಿದಿರ ಬ್ಯಾನರ್ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರು ಹಾಕಿರೋದು ಲೈಕ್ ಗಿಲ್ಲಿ ಕಾವ್ಯ ಅವ್ರನ್ನ ಇಷ್ಟಪಡ್ತಾನೆ ಅಂತ ಒಂದಿಷ್ಟು ಜನ ಫ್ಯಾನ್ಸ್ ಗಳು ಹೇಳಿರೋದು ನೀವು ನೋಡಿದೀರ. ಸೊ ಈ ಒಂದು ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಅದು ಅಲ್ಲಿ ಸಾತ್ಗಾರ್ಕೊ ಅಲ್ಲಿ ಆ ಥರ ಮಾಡಬೇಕು. ಬಿಗ್ ಬಾಸ್ ಒಳಗೆ ಏನ್ ಮಾಡವ್ರೆ ಬಿಗ್ ಬಾಸ್ ಈಚೆ ಬಂದ್ಮೇಲೆ ನಮ್ಮ ಹೆಸರು ಕರಿಬಾರ್ದು. ಅದು ಹೆಣ್ಮಕ್ಳ ವಿಚಾರ. ಅದು ಈಗ ಒಂದು ನಾಟಕ ಆಡ್ತಾರೆ ಒಂದು ಲೇಡೀಸ್ ಪಾತ್ರ ಕೊಡ್ತಾರೆ. ಕೃಷ್ಣ ಪಾತ್ರ ಮಾಡೋ ರುಕ್ಮಿಣಿ ಪಾತ್ರ ಕೊಡ್ತಾರೆ. ಭೀಮ ಪಾತ್ರ ಮಾಡೋ ದ್ರೌಪದಿ ಪಾತ್ರ ಕೊಡ್ತಾರೆ. ಆ ಸ್ಟೇಜಲ್ಲಿ ಮಾತ್ರ ಈಚೆ ಇಲ್ವಲ್ಲ ಹಂಗೆ ಇಟ್ಕೋಬೇಕಿದ್ನ ಅದು ಅವನ ಇಷ್ಟ. ಅದು ಈಗ ನಮ್ಗೆ ಅದನ್ನ ಇಟ್ಕೋಬೇಕಾಗುದು. ಅದು ಹೆಣ್ಮಕ್ಳ ವಿಚಾರ. ಅದು ನಮ್ಮ ಬಾಯಲ್ಲಿ ಬೇಡ. ಅದು ಅವನ ಖುಷಿ ಅವನ ಇಷ್ಟ. ಅದು ಅದಾದ್ಮೇಲೆ 50 ಲಕ್ಷ ಬಂದಿದೆ ಇವಾಗ ತುಂಬಾ ದೊಡ್ಡ ಅಮೌಂಟ್. ಅದು ನಿಮ್ಗೆ ಏನಾದ್ರು ಕೇಳಿದ್ರೆ ಏನ್ ಮಾಡ್ಬೇಕು ಅಂತ ಇದೀನಿ ಅಂತ ಏನಾದ್ರು ಇಲ್ಲ ಕೇಳ್ತಾನೆ. ಇನ್ನು ಮನೆಗೆ ಬರಲ್ವಲ್ಲ ಓಕೆ ಹೇಳ್ತಾನೆ ಹೆಂಗ್ ಮಾಡುವಪ್ಪ ಏನ್ ಮಾಡುವಪ್ಪ. ಅದು ಅಷ್ಟಲ್ಲಿ ಕೂತ್ಕೊತಾನ. ಹಿಂಗೆ ಕೂತ್ಕೋದಿಲ್ಲ ಅಷ್ಟೇ. ಏನಪ್ಪ 50 ಲಕ್ಷ ಏನ್ ಮಾಡುಮ್ಮ ಎತ್ ಮಾಡುಮ್ಮ ಅಂದ್ಬಿಡ್ತಾನೆ. ಬೇಕಾದ್ರೆ ನಿನ್ಗೊಂದು ಕಾರ್ ತಗೊಡ್ತೀನಿ ತಕ ಓಡ್ಸು ಅಂತ ಸರಿ ಇಲ್ಲ ಅದು ಈ ಮಾತಾಡೋಕೆ ಇಲ್ವಲ್ಲ. ಕಪ್ ಕೊಟ್ಟರು. ಕಪ್ ಕೊಟ್ಟ ಮೇಲೆ ನಿಂತೋಕಾಗಿಲ್ಲ. ಸುದೀಪರ್ ಸರ್ ಎಲ್ಲ ಅಂತಾರೆ ಹೋಗಿ ಈಚೆ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಎಲ್ಲ ಅಲ್ಲೇ ಫೋಟೋ ಎತ್ಕೊಂಡ್ರು ಅಷ್ಟೇ. ಸುದೀಪ್ ಸರ್ ಕರ್ಕೋದ್ರು. ಪುನಃ ನಮ್ಗೆ ಅವನ ಭೇಟಿ ಇಲ್ಲ ಅವನಿಗೆ ನಾನು ಭೇಟಿ ಆಗಿಲ್ಲ. ಫೋನೇ ಇಲ್ವಲ್ಲ ಅವ್ರ್ತಾವು. ನಮ್ಮ ಬಿಗ್ ಬಾಸ್ ಹೋದಾಗ ಫೋನ್ ಕೊಡ್ಬಿಟ್ಟು ನಮ್ಮ ಕೈಗೆ ಫೋನ್ ಇಲ್ವಲ್ಲ ಅಂತಾವು. ಈಗ ಎಷ್ಟೋ ಶಾರ್ಟ್ ಮೂವಿಗಳು ಚಿಕ್ಕ ಚಿಕ್ಕ ಸಿನಿಮಾಗಳನ್ನ ಮೊಬೈಲ್ ಅಲ್ಲಿ ಮಾಡ್ಕೊಂಡು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆನೆ ಗಿಲ್ಲಿ ನಟ ಆಗಿ ಫೇಮಸ್ ಆಗಿದ್ದ. ಆದ್ರೆ ಆ ಫೇಮಸ್ಗಿನ ಎಷ್ಟೋ ಜನ ಮುಗಿ ಬೀಳ್ತಿದ್ರು. ಹೆಣ್ಮಕ್ಳಾಗಿರ್ಬೋದು, ಮದುವೆಗಾಗಿರ್ಬೋದು, ಇಷ್ಟಪಡಕ್ಕಾಗಿರ್ಬೋದು. ಆದ್ರೆ ಆತ ಎಲ್ಲೂ ಇಷ್ಟಪಡ್ದೇನೆ ಹೋದ್ಸರಿ ಗಗನ ಇಡೀ ಕರ್ನಾಟಕ ಈಗ ಒಂದ್ ಆಟ ಅಂತ ನೀವ್ ಹೇಳಿದ್ರಿ. ಜೊತೆಗೆ ಅಲ್ಲೂ ಹೋಗಿದ್ದ. ಈ ತರ ಎಷ್ಟೋ ಜನ ಗಂಡ್ ಮಕ್ಳುಗಳಾಗಿ ಹೆಣ್ಮಕ್ಳಾಗಿರ್ಬೋದು ಡಿಸ್ಟರ್ಬ್ ಆಗ್ಬಿಟ್ಟು ಬೇರೆ ಕಡೆ ಹೆಣ್ಮಕ್ಳಿಂದ ಹೋಗ್ಬಿಟ್ಟು ಇದಾಗೋಯ್ತಾರೆ. ಆದ್ರೆ ಈ ಗಿಲ್ಲಿ ನಟ ಎಲ್ಲೂ ಕೂಡ ಡಿಸ್ಟರ್ಬ್ ಆಗೇ ಇಲ್ಲ.
ಇದಕ್ಕೆ ಕಾರಣ ಕುಳ್ಳಪ್ಪರ ತಿಳುವಳಿಕೆ ಅಥವಾ ಬೈಕ್ ಇರ್ಬೋದಾ, ಅಥವಾ ಅವನಲ್ಲಿರುವಂತ ಒಂದು ಹಸುವು ಅವನಿಗಿರೋ ಸಂಕಟಕ್ಕೆ ಅವನೇನಾರು ಆತರ ಹೋಗ್ತಾ ಇದ್ದಾನೆ? ಏನಿಲ್ಲ, ಮದುವೆ ಆಗ್ಬಿಡಿ ಸತಿ ನೀನು ನೀನು ಬೇಡ ಇಲ್ಲಿ ಗಂಟ. ಈಗ ದಿಗ್ ಬಾಸ್ಗೆ ಒಂದು ತಿಂಗಳು ಅಂತ ನಾ ಕುಡಿಸಕ್ಕೆ ಮದುವೆ ಆಗ್ಬಿಡಿ ಸತಿ ಇನ್ನೂ 3 ವರ್ಷ ತಂಟಿಗೆ ಬರ್ಬಿಡಕ್ಕಪ್ಪ ಅಂತ ಅಂದ. ಅಷ್ಟೇ ಅಂದೆ, ಅಷ್ಟೇ. ಸರಿ, ಏನೋ ಪ್ರೀತಿ ಗೀತಿ ಮಾಡ್ಕೊಂಡಿದ್ದೀವಿ. ಅದು ಬೇರೆ ಮಾಡ್ಬಿಡು, ಒಟ್ಟಿ ನೀಚೆ ತಳ್ಬಿಡುವೆ ಕೂತ್ಕೋ ನೀ ಇಲ್ದೆ ನಮ್ಮ ಅಂದ್ರೆ ಎಂತ ಅರಮನೆ ಸಿಕ್ಕರು ಎಟ್ಟಿ ಅವನಿಗೆ ಬಿಡಕ್ ಇಷ್ಟ ಇಲ್ಲ. ಇದೆಯಾ ಒಂದು ಮಲಿಕ ಜಾಗ ಇದೆಯಾ ಕೆಳಗೆ ಬೆಡ್ರೂಮಲ್ಲಿ ಹಿಂಚಾರಿ ಹೋಗ್ಬೋದೆ ಕುಂಪುದು ಮನೆ ಮತ್ತ ನೀನು ಅಂತಾನೆ. ಇದೆಯಾ ಒಂದು ಮನಿಕೋ ಜಾಗ ಥರ ಹಾಸಿಗೆ ಬೇಕು, ಏನೋ ಮಾಡಬೇಕು. ಇದೆಯಾ ಒಂದು ಮನಿಕೋ ಜಾಗ. ಈಗ ನೀವು ಕಿರ್ಗಾಲ್ ಸಂತೆಗೆ ಹೋಗ್ಲಿ, ಮಳವಳ್ಳಿ ಸಂತೆಗೆ ಹೋಗ್ಲಿ, ಎಲ್ಲೋದ್ರು ಜನ ಆರ ತುರಾಯಿ ಆಗ್ತಾವ್ರೆ. ಇಲ್ಲಿಂದ ಕೇರ್ಪೇಟೆ ಕರ್ಕೊಯ್ತಾರೆ, ಎಲ್ಲೆಲ್ಲೂ ಮಾತಾಡಿಸ್ತಾವ್ರೆ. ನಿಮ್ಗೊಂದು 4 ಕಾಸು ಸಂಪಾದನೆ ಮಾಡ್ತಿದ್ರಿ, ಅದಕ್ಕೂ ಒಂದ್ ರೀತಿ ಕಡಿವಾಣ ಆದಂಗೆ ಆಗ್ತಾ ಇದೆ. ಜನಗಳ ಪ್ರೀತಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ದುಡ್ಡು ಮುಖ್ಯವಲ್ಲ, ಜನದ ಮುಖ್ಯ, ಜನದ ಪ್ರೀತಿಯೇ ಮುಖ್ಯ. ಹಣ ಸಂಪಾದನೆ ಒಯ್ಚೆ ಬರುತ್ತೆ, ಆದರೆ ಈ ಪ್ರೀತಿಗಳು ಬಂದದ್ದ ಕಳಿಸ್ಬಾರ್ದು ಆಚೆಗೆ. ಹೆಂಗೆ ಹೇಳಿ, ಓದ್ತೀನಿ ಅಯ್ಯೋ ಅಂತಂದಾಗ ನೀಪ್ಪ ದಂಡಿಗೆ ಬರೋಲ್ಲ, ಬಾಣ ಕೂತ್ಕೋಣ ಏರಣ ಎತ್ತಣ, ಇದು ಮತ್ತೆ ತಿಳ್ಕೊತಿದ್ಯಾ ಅಂತ ಅಂದ್ಬಿಟ್ರೆ ನೀನು ದೂರ ಹೊಂಟೋಯ್ತೀಯ, ಪುನಃ ಬರೋಲ್ಲ ನೀನು. ಅದೇ ಕೆಟ್ಟ ಪ್ರೀತಿ ಇರೋದು. ಈಗ ಮೊನ್ನೆ ಒಂದ್ ದಿನಕ್ಕೆ 500 ಜನಕ್ಕೆ ಹೆಚ್ಚು ಜನ ಬಂದಿದ್ರು. ನಿಮಗೆ ಓಡಾಡಿ ಕಾಲೆಲ್ಲ ಓದ್ಕೊಂಡಿತ್ತು, ಆದ್ರೂ ಕೂಡ ಬೀಗ ತೆಗ್ದಿ ಜನಗಳನ್ನ ಮಾತಾಡಿಸ್ತಿದ್ರಿ. ನನಗೆ ಸರ್ಜರಿ ಆಗಿ 6 ತಿಂಗಳಾಯ್ತು. ಈಗ 6 ತಿಂಗಳು ಗಿಲ್ಲಿ ನಟನ ಸರ್ಜರಿ ಮಾಡಿಸ್ಬಿಟ್ಟು ಹೋಗಿದ್ದು. ಈಗ ನಂಬ್ತಿರೋ ಬಿಡ್ತಿರೋ 3 ತಿಂಗಳಾಗದ ಮಧ್ಯಾಹ್ನ ಊಟ ಬಿಟ್ಟು ಮಾತ್ರೆ ಬಿಟ್ಟು. ಯಾರು ನೀವು? ನಾವು. ಇದಿಂಗೆ ನಿಮ್ ಬೈದಾರೆ, ನಿಮ್ ಹೋದ್ಮೇಲೆ ಇನ್ನೊಬ್ರು ಬತ್ತ ಎಲ್ಲಿ ಊಟ ಮಾಡ್ನ? ಬೆಳಿಗ್ಗೆ ಬಂದು ನಮ್ಮ ನಿಮಿಷ ಎಲ್ಲ ಅವ್ರೆ ಅದೇ ತನ ಬಟ್ಟೆ ಬಿಚ್ಚಾಕ್ತಾವನಿ. ಒಂದ್ 8 ಸೆಟ್ ನಿಮ್ ಟೀ ಬೇರೆ ಬಂದ್ಬಿಟ್ರು. ಉಳ್ಳಪ್ರ ಒಂದ್ ನಿಮಿಷ ಎಲ್ಗೊಂದ್ ನಿಮಿಷ ಮಾಡ್ನ. ನೆನ್ನೆ ದಿಗ್ ಬಾಸಲ್ಲಿ 9-10 ಗಂಟೆಲಿ ಊಟ ಮಾಡೋದು. ನೆನ್ನೆ 10 ಗಂಟೆಲಿ ಊಟ ಮಾಡೋದು. ಯಾರು ನೆಂಬ್ತೀರ ನೀವು? ಅಯ್ಯೋ ಮರ್ಯಾನೆ ಮೇನ್ ಹೋಗಿ ನೋಡಿದ್ ಅವ್ನು ಊಟ ಮಾಡ್ತಕ್ಕ ನೀವೇನ್ ಬಿಡ್ತಾರೆ. ನೆನ್ನೆ 10 ಗಂಟೆ ದಿಗ್ ಬಾಸಲ್ಲಿ ಊಟ ಮಾಡೋದು. ಬೆಳಿಗ್ಗೆ ತಿಂಡಿನೂ ಇಲ್ಲ, ಮಸ್ತ ಮಾಡೋದ್ರಲ್ಲಿ ಊಟಕ್ಕೆ ಹೋಗಕ್ಕೆ ಅವಕಾಶ ಬೇಕಲ್ಲ. ಅಲ್ಲೇ ಊಟ ಮಾಡ್ಬೋದು. ಒಂದ್ 5 ನಿಮಿಷ ಹೆಚ್ಚು ಕಮ್ಮಿ ಒಳಗೆ ಸೇರ್ಸೋದಿಲ್ಲ. ಹಂಗಾಗಿ ಎಳಿಕಬಿಟ್ರು. ಒಂದ್ 5 ನಿಮಿಷ 10 ನಿಮಿಷ ಟೈಮ್ ಕೊಡ್ರಿ, ಇಲ್ಲೇ ಕೂತಿರಿ, ಏನ್ ಮಾಡ್ಬೋಗ್ತಾ ಇಲ್ಲ. ಸುತ್ಕೊಬಿಟ್ರು. ಎದುರು ಬರ್ತಾಳೆ ಮಾತನ್ನು. ನೆನ್ನೆ ಜನ 3 ಟೈಮ್ ಮಾತ್ರ ತಕ್ಕಂಗಿಲ್ಲ, ಬೆಳಿಗ್ಗೆನು ಮಾತ್ರ ತಕ್ಕಂಗಿಲ್ಲ. ನೆನ್ನೆ ಊಟ ಮಾಡಿದ್ರು ಅವ್ರು. ಅಂಥದ್ರಲ್ಲೂ ಆಯ್ತಪ್ಪ ಒಂದು 10 ನಿಮಿಷ, ಒಂದು 10 ನಿಮಿಷ ಇರೋ ಮರೆ ನಾಟ ಮಾಡ್ಕೊತೀರಿ. ನೀವು ಗೌಡ್ರೆ ಒಂದು 2 ನಿಮಿಷ, ಗೌಡ್ರೆ 2 ನಿಮಿಷ ಹೊಂಟೋದು ಸಂಧ್ಯಾನ. ಅಪ್ಪ ನಿಮ್ ಕೈ ಮುಗಿತೀನಿ, ಎಷ್ಟೇ ಬೀಗಾಗ್ತಾ ಇಲ್ಲ ನಾನು. ನೋಡು ಒಳಗೆ 5 ನಿಮಿಷ ಬಂದು ಅಂದ್ಬಿಟ್ಟು ಅಲ್ಲಿ ನಮ್ಮ ನಿಲ್ಸಿದ್ರು. ಯಾಕಂದ್ರೆ ಅವರು ಬರೀ ಹೋಗಿ ನಮ್ಮ ಮಗಳು ಮಾತ್ರ ನಿಲ್ಸಿದ್ರು. ಕರ್ಕೊಂಡು ಬಂದು ಬಿಟ್ಬಿಟ್ಟು 20 ಗಂಟೆ ಇತ್ತು. ಅದು ಹೋಟ್ಲಲ್ಲಿ ನಾಟ ತರಿಸಿದ್ರಿ ಬೇರೆ ಹುಡುಗ. ಈಗ ನಾಟ ಮಾಡ್ಬಿಟ್ಟು ಮಾತಾಡಿದ್ರು. ಊಟ ಮಾಡೋದ್ರಲ್ಲಿ ಮಾತಾಡ್ತಿದ್ರಲ್ಲಿ 3 ತಿಂಗಳು ಬಿಗ್ ಬಾಸ್ ಹೋದಾಗ ಶುರುವಾದದ್ದು ಜನ. 3 ತಿಂಗಳಿಂದ ಒಂದ್ ಟೈಮ್ ಊಟ ಬಿಟ್ಟು ಮಧ್ಯಾಹ್ನ ಸತ್ತು ನೆಮ್ಮದಿ ಬಿಟ್ಬಿಡಿ. ನಿಮ್ಗೆ ಸೇರ್ಕೊಂಡದು ಮಧ್ಯಾಹ್ನ ಊಟ, ಮಧ್ಯಾಹ್ನ ಮಾತ್ರ 2 ಟೈಮ್ ಇಲ್ಲ. ಮಾತ್ರ ಮಿಸ್ ಆಗ್ತಿತ್ತು. ಇಲ್ಲಿ ನೋಡಿ ಸರಿ ಕಾಲ್ನೇ ಇಲ್ಲ. ಮೊನ್ನೆ ನಿಮ್ ಕಾಲೆಲ್ಲ ಊದ್ಕೊಂಡಿತ್ತು, ನಿಂತ್ಕೊಳಕ್ ಆಗದೆ. ಇರ್ಲಿ, ದೇವರ ಆಶೀರ್ವಾದ ಜನಗಳ ರೀತಿಲಿ ಅದೇ. ಆದ್ರೆ ನನ್ನ ಪ್ರಾಣ ಮುಖ್ಯ ಅಲ್ಲ, ಜನ ಮುಖ್ಯ ನಮಗೆ. ನನ್ನ ಮಂತಕ್ಕೆ ಬರ್ತಾರೆ, ನನ್ನ ಮನೆ ಸೇರ್ಕೊಂಡು ಇಲ್ಲಿ ಮನೆ ಅವ್ರು ನನಗೆ ಮುಖ್ಯ. ನಮ್ಮ ಪ್ರಾಣ ಮುಖ್ಯ ಅಲ್ಲ. ನನಗೆಲ್ಲ ತಿರೋಗ್ಬಿಟ್ಟವೆ. ನಾನು ಜಿಮ್ ಮೇಲೆ ಆಸೆ ಇಟ್ಕೊಂಡ್ರೆ, ಆದ್ರೆ ಜನ ಮೇಲೆ ಆಸೆ ಇಟ್ಕೊಂಡ್ರೆ. ಇಷ್ಟಿನ ಗಂಟ ಕರ್ನಾಟಕ ಜನ ಪ್ರೀತಿ ಮಾಡ್ತಿದ್ರು. ಆದ್ರೆ 3 ದಿವಸದಿಂದ ದಡಪುರ ಜನ ಇಷ್ಟಪಡ್ತಾರೆ. ರಾತ್ರಿ LED ಸ್ಕ್ರೀನ್ ತಗೊಂಡ್ಬಂದು ಒಂದು 500 ಜನಕ್ಕೆ ತೋರಿಸಿದ್ರು ಲೈವ್ ಆಗಿ. ಬಸಪ್ಪನ ದೇವಸ್ಥಾನ 150 ಫ್ಲೆಕ್ಸ್ ನ ರಾತ್ರಿನೇ ಕಟ್ಬಿಟ್ರು, ಇಲ್ಲಿ ಗೆಲ್ತಾರೆ ಅಂತ ಹೇಳಿ. 1000 ಜನಕ್ಕೆ ಇವತ್ತು ಊಟ ರೆಡಿ ಮಾಡಿಸ್ತಾವ್ರೆ. ಈಗ 6 ಗಂಟೆ 6 ಗಂಟೆಯಿಂದ 7. ಈಗ ಈ ಪೊಲೀಸರು ಅಂದದ್ದು, ಪೊಲೀಸರು ಬೈದರು. ಸರ್ ನಮಸ್ತೆ ಅಂದೆ. ಇವಾಗ ಕೇಳಿದೆ, ಅವರೇ ಮಾತಾಡ್ಕೊತಾ ಇದ್ರು 6 ಗಂಟೆಯಿಂದ 7 ಗಂಟೆಗೆ ಇಲ್ಲಿ ಬರ್ತಾರೆ ಅಂತ. ಇಲ್ಲಿ ಇಡಿಸವ್ರೆ. ಈಗ ನೋಡಿ ದೇವಸ್ಥಾನ ಇಡಿಸವ್ರೆ, ರೆಡಿ ಮಾಡ್ತಾವ್ರೆ. ರೆಡಿ ಮಾಡ್ತಾರೆ. ತೋರಣ ಗಿಡ ಎಲ್ಲ ಕಟ್ತಾವ್ರೆ. ಅವನು ಮಾತು ಅಂದ್ಬಿಟ್ನಂತ ದಿಗ್ ಬಾಸ್ ಅಲ್ಲಿ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು ಹಾಲಲ್ಲಿ ಅಭಿಷೇಕ ಮಾಡಿಸ್ಬಿಟ್ರೆ ಸಾಕು, ಸ್ನಾನ ಮಾಡಿಸ್ಬಿಟ್ರೆ ಏನಂತೆ. ಅದನ್ನೆಲ್ಲ ಇಟ್ಕೊಂಡು ಅದೆಷ್ಟು ಮರುವನ್ನ ತಕೊಂಡು
ಮಳವಳ್ಳಿಲಿ ಒಂದೇ ಒಂದು ಫ್ಲೆಕ್ಸ್ ಗಳಿದ ಇಡೀ ಕರ್ನಾಟಕನೇ ಫ್ಲೆಕ್ಸ್ ಹಾಕ್ಬಿಟ್ಟವ್ರಲ್ಲ ಈಗ. 2 ಕಟ್ಟಬಿಟ್ಟು ಇದು 2 ಆರ ತರ್ಸ 2 ಇಟಾಚಿಗೆ ಹೇಳಿದಾರಂತೆ ಇದು ಕ್ರೈನ್ ಟ್ರೈನ್ ಮೇಲ್ಗಡೆಯಿಂದ ಹಾಕ್ಸಕ್ಕೆ. ಅಲ್ಲಿ ದಣಮ್ಮ ದೇವಸ್ಥಾನದ ಹತ್ರ ಒಂದು, ಇಲ್ಲಿ ಬಸವನಗುಡಿ ಹತ್ರ ಒಂದು ಹಾರ ಹಾಕಕ್ ರೆಡಿ ಮಾಡಿದ್ರು ಕ್ರೈನ್ ಅಲ್ಲಿ. ಆಗ ಬಂದ್ ನೋಡಿ. ಈ ಊರ್ನವ್ರ ಪ್ರೀತಿ ಬಗ್ಗೆ ಏನಂತೀರಿ? ಯಾಕಂದ್ರೆ ಎಲ್ಲಾರನು ಹೊಗಳಿದ್ದೀರಿ, ಊರ್ನವ್ರ ಪ್ರೀತಿ ಕೊನೆಯಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲೇ ನೋಡಿ ಅನ್ನಲ್ಲ, ಸೈಕಲ್ ಬಂದು ನೋಡಿ ಊರ ಪ್ರೀತಿ ಹಂಗೆ ಏನು ಅಂತ ದರ್ಪದವ್ರು ಜನ ಎಲ್ಲ ಕೈ ಹಿಡಿದ. ನಾನು ಇನ್ನೂ ಹೋಗಿಲ್ಲ, ಪ್ರಮಾಣ ಆಗ್ಲಿ ಇನ್ನೂ 5 ರೂಪಾಯಿ ನಾನು ಕೊಡ್ನಿ. ಅವ್ರು ನನ್ನೇ ಕೇಳಿರು, ಎಲ್ಲ ರೆಡಿ ಮಾಡ್ತಾವ್ರೆ ಬಸವಗುಡಿ ಹತ್ರ. 5 ಗಂಟೆನಾಗ ಬಂದು ನೋಡಿ ಎಲ್ಲ. ನಾನು 100 ಜನ ಎಲ್ಲ, ಅಕ್ಕಪಕ್ಕದ ಜನ, ಇಡೀ ಕರ್ನಾಟಕ ಜನವೇ ಬಾ ಕೈ ಹಿಡ್ದವ್ರೆ. ಈಗ ಗಿಲ್ಲಿ ನಟ ಎಲ್ಲಿದ್ದಾರೆ ಅಂತ ಎಲ್ಲರೂ ಕ್ಯೂರಿಯಾಸಿಟಿ ಇದೆ. ಅವ್ರ ತಂದೆ ನನಗೆ ಗೊತ್ತಿಲ್ವಲ್ಲ ಸ್ವಾಮಿ. ಅಲ್ಲಿ ಬಿಗ್ ಬಾಸ್ ಒಳಗೆ ಇಲ್ಲಿಯವರು ಕಣ್ಣೀರ್ ಬಂದ್ಬಿಟ್ಟು ನನ್ನ ಮಗ ನೋಡಿ ಎಷ್ಟು ಅವತ್ತು ಫ್ಯಾಮಿಲಿ ರೌಂಡ್ ಹೋದಿನ ನನ್ನ ಮೇಗ್ಲ ಮೇಲೆ ಕೈ ಹಾಕಿ ತಿರ್ಗಾಡ್ರು. ಅವತ್ತು ಕಣ್ಣೀರ್ ಬಂದ್ಬಿಟ್ಟು ಅವ್ನು ಮಲಿಕವಾಗ ಹೊಟ್ಟೆ ಮೇಲೆ ಒಂದು ಕಾಲು ಇಟ್ಬಿಟ್ಟು ಎದೆ ಮೇಲೆ ಒಂದು ಕೈಲಿ ಇಟ್ಕೊಂಡು ಮಲಿಕೋನು. ಸಾಕಾಗವನಿ ಕೆಳಕ್ ಮೈಕಂದ್ರೆ ನಿದ್ದು ಬರೋ ಗಂಟ ನಿಂತ್ ಬಂದಾದ್ಮೇಲೆ ಆಮೇಲೆ ಬರ್ಬೇಕಾರೆ ಮನಿಕೋನು. ನಾನು ಹೋಗಿ ನಮ್ಮ ತಿರುಗಾಡ್ಸ ನೋಡ್ಕೋಬೇಕಲ್ಲ ಅಂತ ಅಂದ್ರೆ. ಅಲ್ಲ, ಇಷ್ಟು ಪ್ರೀತಿ ಇದೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ನೀವು ಒಂದ್ ಗಡ್ಡಿ ತಕ ಹೋಗಿದ್ರೆ ನಮ್ ಟಗರ್ ತಪ್ಪಿಸ್ಕೊಬಿಟ್ಟ ನೋಡಿತೀರಿ ಸರಿಯಾಗಿ ನೀವು. ಸರ್ ಅಲ್ಲಿ ಓದು ಒಂದ್ ದೊಣ್ಣ ಮುರ್ಕಬ ಅಂತ ಅಂದ್ರೆ ಹೇಳಿದ್ರಂತೆ. ಅವರೇ ಕೊಟ್ಟಿದ್ರ ಅವರೇ ಮುರ್ಕಬ ಇದ್ರಂತೆ. ದೊಣ್ಣ ಮುರ್ಕೋಗಿ ಏನ್ ಮಾಡಿ ಎಲ್ಲ ಕುರಿ ಕಾಯಿದೆ ಹಂಗೆ ಏನು ಅಂತೇನೋ ತಿಳ್ಕೊಂಡ್ಬಿಟ್ಟು ಅಲ್ಲೇ ಮುರ್ಕೊಂಡು ಮುರ್ಕೊಂಡು ಸರ್ ನಿಮ್ಗೆ ಒಂದು ಈ ಸೀಟು ನಮ್ಗೆ ಪಾಠಗಳಿಗೆ ಹೇಳ್ತಾರೆ, ಹೇಳ್ಕೊಡ್ತಾರೆ. ಸರ್ ಯಾವ್ದಾರು ಡೈಲಾಗ್ ಕೇಳ್ಬೇಕು ನಿಮ್ಗೇನೆ ನಮ್ಗೆ. ಸರ್ ನಮ್ ಸ್ಕೂಲ್ ದಾಖಲೆ ಅಂತ ಮಾಡ್ತಾರಲ್ಲ, ಒಂದು ಅರಮನೆ ಮೇಲೆ ಮುನ್ಗಣಿಕೆ ಪಾಠ ಹೇಳೋದ್ರಲ್ಲಿ ಏನ್ ಡೈಲಾಗ್ ಮಾಡಿ ಇಲ್ಲಿ ಮಗನಾಗ ಓದಿಸ್ಕೆ ಹೊಡಿಬೇಕು. ಏನ್ ತಪ್ಪು ಮಾಡೋಣಂತ ಹೊಡಿನಪ್ಪ ನಾನು. ಅವರೇ ತಲೆ ಕೇಳಿ ಸರ್ ಯಾವ್ದಾರು ನಿಮ್ ಕಲ್ತಿರೋ ಒಂದು ಹೇಳಿ. ನಿಮ್ಗೆ ಬಿಟ್ಬಿಟ್ರು. ನಮ್ ರೈತರ ಸ್ವಭಾವ ಅದು. ಹೇಳಿ ಅಂದ್ರಿ. ಅಲ್ಲಿ ನಮ್ಮ ಮಾತು ಬರಲ್ಲ ಸರಿಯಾಗಿ. 4 ಸೀಟು ನಿಮ್ಮ ಮಗ ನಮ್ ಕಡವ್ರಿಗೆ ಒಬ್ರು. ನಮ್ ಹೇಳ್ದೆ ಅವ್ರಿಗೆ ಹೇಳ್ಬೇಕು, ಅವ್ರು ಹೇಳ್ದೆ ನಮ್ಗೆ ಹೇಳ್ಬೇಕು. ಆಮೇಲೆ ನಾನು ಹೇಳ್ದೆ, ನಾನು ತಗರ ಮರಿ ತಪ್ಪಿಸ್ಕೊಂಡು ಬಿಗ್ ಬಾಸ್ ನೋಡಕ್ ಬಿಟ್ಟದೆ ಎಲ್ಲಿದ್ದೋ ಕಾರಣಲ್ಲ. ಹೋಗೋದೇನ್ ಮಾಡು, ಹೋಗಿ ನಾಳೆ ಬಂದು ಮಾತಾಡ್ಸಲ್ಲ ನಾವು ಅಭಿಮಾನಿಗಳು. ಇವತ್ತು ಮಾತಾಡಿಸಿ ನಾಳೆ ಬಂದಿದ್ರು ಬರ್ತಾರೆ ನಾವು. ನಾನು ತಗರ ಮರಿ ತಪ್ಪಿಸ್ಕೊಂಡು ಬಿಗ್ ಬಾಸ್ ಒಳಗೆ ಬಿಟ್ಟದಲ್ಲ. ನಿಮ್ ತಾತ ಮನೆಗೆ ಹೋಗಿ ಬರ್ತೀನಿ ಕುರಿ ಬಿಡು ಅಂತ ಅಂದ್ರೆ ನಾನು ತಗರ ಮರಿ ಇಲ್ಲಿಗೆ ಬಂದದಲ್ಲ. ಇದೇ ಇಲ್ಲ ನಿಂತು ಗರಡಿ ಗಂಬದಾಗ ಇಲ್ಲ ನಿಂತ್ಬಿಟ್ಟದೆ ಹೇಳ್ಬೋದಾ? ಸರಿಯಾ ಜನ ಎಲ್ಲ ನಿಮ್ಗೆ ಬಿಡ್ತೀರಾ ನಿಜವಲ್ಲ ಅವ್ರು ಅಂದ್ರೆ ಅವ್ರು. ಆಮೇಲೆ ಗಿಲ್ಲಿ ನಟನೆ ಹೇಳೋರೆ, ನಮ್ಮ ಅಪ್ಪ ಬಿಗ್ ಬಾಸ್ ಮನೆಗ್ ಬಂದವ್ರೆ, ಟೈಮ್ ಆಯ್ತಲ್ಲ ಹಸಕರ ನೋಡ್ಬೇಕು, 2 ಗಂಟೆ ಆಗೋಯ್ತು ಊಟ ಇದ್ನಿ ಅಂತೀರಂತಲ್ಲ. ಅದಕ್ಕೆ ಅಂತ ಅರಮನೆ ಬಿಟ್ಬಿಟ್ಟು ಬರಕ್ ನಿಮ್ಗೆ ಇಷ್ಟ ಇರ್ಲಿಲ್ವಾ? ಎಲ್ಲೋ 1 ಗಂಟೆ 2 ಗಂಟೆ ಟೈಮ್ ಅದಕ್ಕೆ ಮರಿಯಾಗಿ ಅಲ್ಲ. ಬೇರೆ ಕಡೆ ಹೋಗು ಮನ ಬೇನು ನಟರ ಮನೆ ಹೋದ್ರು ಅಷ್ಟೇ ಇರೋಕ್ಕಾಗಲ್ಲ. ನಮ್ಮನ್ನ ಒಳಕ್ಕೆ 12 ಗಂಟೆಗೆ ಒಳಕ್ ಬಿಟ್ರು, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 1 ಗಂಟೆ ಆಗದ ನಮಗ್ ಗೊತ್ತೇ ಇಲ್ಲ. ಟೈಮ್ ಇರೋದಿಲ್ಲ ಅಲ್ಲಿ, ಕೂತು ಸಾಕಾಯ್ತು. ಆಮೇಲೆ ಮಗ ಈಗ ಊರ್ಗ್ ಹೋಗ್ಬೇಕು, ಎಷ್ಟೊತ್ತು ಬಿಟ್ಟರು ಕುರಿ ಕಾಯಕ್ ಇದೆ ನೀನು ಬಿಗ್ ಬಾಸ್ ನೋಡಕ್ಕೆ. ಅವ್ರು ಅಲೌನ್ಸ್ ಮಾಡಿದಾಗ ಹಲ ಒಂದು ಆಚೆ